ನಮಸ್ತೆ ಏಷ್ಯಾ ನ್ಯೂಸ್ಗೆ ಸ್ವಾಗತ. ಯಾದಗಿರಿ ನಗರದ ರೈಲ್ವೆ ಸೇತುವೆ ಮೇಲೆ ಹಾದು ಹೋಗುವ ರಾಜ್ಯ ಹೆದ್ದಾರಿಯ ಅಕ್ಕಪಕ್ಕದಲ್ಲಿ ಇತ್ತೀಚೆಗೆ ಕೋಳಿಯ ತ್ಯಾಜ್ಯವನ್ನ ನಿರ್ಬಂಧ ಇಲ್ಲದೆ ಎಸೆತಾ ಇರುವ ಘಟನೆಗಳು ದಿನೇ ದಿನೇ ಹೆಚ್ಚಾಗಿದ್ದು, ಇದರಿಂದ ಸಾರ್ವಜನಿಕರಿಗೆ ಸಾಂಕ್ರಾಮಿಕ ರೋಗಗಳು ಹರಡುವ ಸಾಧ್ಯತೆ ಹೆಚ್ಚಿದೆ ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಆರೋಪಿಸಿದ ಹಿನ್ನೆಲೆ ನಗರಸಭೆ ಎಚ್ಚೆತ್ತು ಕೋಳಿ ತ್ಯಾಜ್ಯ ಕೊಳೆತ ತರಕಾರಿ, ಹಣ್ಣು ಮತ್ತು ಪ್ಲಾಸ್ಟಿಕ್ ಸ್ವಚ್ಛತೆಗೆ ಮುಂದಾಗಿರುವುದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರ ಹೋರಾಟಕ್ಕೆ ಸಿಕ್ಕಂತ ಜಯ. ಸ್ಥಳದಲ್ಲಿ ನಿಂತು ವಾಹನ ಸವಾರಿಗೆ ನಿಧಾನವಾಗಿ ಚಲಿಸಬೇಕು ಅಂತ ಜಾಗೃತಿ ಮೂಡಿಸಿದ್ರು. ನಂತರ ಹೆದ್ದಾರಿ, ರೈಲ್ವೆ ಮೇಲ್ಸೇತುವೆ ಎಡ ಮತ್ತು ಬಲ ಭಾಗದಲ್ಲಿ ಕೋಳಿ ತ್ಯಾಜ್ಯ, ಕೊಳೆತ ತರಕಾರಿ, ಹಣ್ಣು ಹಂಪಲುಗಳಾಗಲಿ ಪ್ಲಾಸ್ಟಿಕ್ ಆಗಲಿ ಯಾರು ಕೂಡ ಆಗಬಾರದು ಅಂತ ಜಾಗೃತಿ ಮೂಡಿಸಲಾಗಿದೆ. ಇನ್ಮೇಲೆ ಯಾರಾದರೂ ಈ ಸ್ಥಳದಲ್ಲಿ ಕಸ ಕಡ್ಡಿ, ಪ್ಲಾಸ್ಟಿಕ್, ಕೊಳೆತ ತರಕಾರಿ, ಹಣ್ಣು, ಕೋಳಿ ತ್ಯಾಜ್ಯ ಎಸೆದಲ್ಲಿ ಅವರ ಮೇಲೆ ಕಾನೂನು ಕಠಿಣ ಕ್ರಮ ಜರುಗಿಸಲಾಗುತ್ತೆ ಎಂದಿದ್ದಾರೆ. ನಗರಸಭೆಯಿಂದ ಕೋಳಿ ತ್ಯಾಜ್ಯ, ಹಣ್ಣು, ತರಕಾರಿ ಮತ್ತು ಜ್ಯೂಸ್ ಅಂಗಡಿ ಮಾಲೀಕರಿಗೆ ತುರ್ತಾಗಿ ನೋಟಿಸ್ ಕೊಟ್ಟು ಈ ಹೆದ್ದಾರಿಯ ಅಕ್ಕಪಕ್ಕದಲ್ಲಿ ಕಸ ಕಡ್ಡಿ, ಕೊಳೆತ ತರಕಾರಿ, ಕೋಳಿ ತ್ಯಾಜ್ಯ ಎಸೆಯಬಾರದು ಅಂತ ನಗರಸಭೆ ವಾಹನದ ಮುಖಾಂತರ ಜಾಗೃತಿ ಮೂಡಿಸಲು ಮುಂದಾಗಬೇಕು. ಇನ್ನು ನಗರಸಭೆಯ ವಾಹನಗಳಲ್ಲಿ ಕಸ ಕಡ್ಡಿಯನ್ನ, ಪ್ಲಾಸ್ಟಿಕ್, ಕೋಳಿ ತ್ಯಾಜ್ಯ, ಕೊಳೆತ ತರಕಾರಿ, ಹಣ್ಣು ಹಂಪಲುಗಳನ್ನ ಹಾಕಬೇಕಾಗಿದೆ. ಈ ಹೆದ್ದಾರಿ ಮೇಲೆ ಏನು ಆದಲ್ರಿ ಉಮೇಶ್ ಅಣ್ಣವ್ರು ಏನು ಇದು ಮಾಡಿದ್ರು, ಅಲ್ಲಿಂದ ಇದೆಲ್ಲ ತರಕಾರಿ ಆಗಲಿ ಮತ್ತು ಹಣ್ಣು ಹಂಪಲಿ ಆಗಲಿ ಏನು ಇದು ಬಾಜು ಒಕ್ಕಟ್ರೆಲ್ಲ ಗಪ್ಪೆದ್ದು ಹೋಗಿತ್ತು. ಅದಕ್ಕೆ ಉಮೇಶ್ ಅಣ್ಣವರು ನಗರಸಭೆಗೆ ಭೇಟಿ ಕೊಟ್ಟು ಎಲ್ಲ ಇದು ಮಾಡಿ ನಗರಸಭೆಯವರು ಸ್ಪಂದಿಸಿ ಇವತ್ತೇನು ಕ್ಲೀನ್ ಮಾಡ್ಲಿಕ್ಕತ್ತಾರ. ದಯವಿಟ್ಟು ಇನ್ನು ಮುಂದೆ ಯಾರು ಇಲ್ಲಿ ರೋಡ್ ಮೇಲೆ ಒಕ್ಕಡ ಹಣ್ಣು ಆಗಲಿ ಅಥವಾ ತರಕಾರಿ ಆಗಲಿ ಯಾವುದೇ ಇತ್ಯಾದಿಗಳ ಸಾಮಾನುಗಳಾಗಲಿ ರೋಡ್ ಮೇಲೆ ಒಕ್ಕಡಬೇಡ್ರಿ ಅಂತ ಹೇಳ್ತಾ, ಯಾಕಂದ್ರೆ ನಾಳೆ ಮುಂದೆ ಏನಾಗುತ್ತೋ ಪೊಲೀಸ್ ಕಂಪ್ಲೇಂಟ್ ಆದರೂ ಯಾರು ಜವಾಬ್ದಾರಲ್ಲ. ಎಲ್ಲ ಕಸ ಕಡ್ಡಿ ಜಾಸ್ತಿ ಬಿದ್ದಿತ್ತು, ಅದಕ್ಕೆ ಎಚ್ಚರಿಕೆ ನೀಡಿ ಕ್ಲೀನ್ ಮಾಡಿಸೋ ವ್ಯವಸ್ಥೆ ಮಾಡಿದ್ದಾರೆ. ಅದರ ಸಭೆಗೆ ಭೇಟಿಯಾಗಿ ಇಲ್ಲೆಲ್ಲ ಗಾಡಿ ಓಡಾಡೋದ್ರಿಂದ ಜನಗಳಿಗೆ ತುಂಬ ಪ್ರಾಬ್ಲಮ್ ಆಗಿತ್ತು. ಗಾಳಿಗೆ ಕಸ ಎಲ್ಲ ಹಾರಿ ಮುಖದ ಮೇಲೆ ಅಲ್ಲಿ ಸಿಗಾಕೊಂಡು ಅಪಘಾತ ಸಂಭವಿಸೋ ಸಂಭವ ಇತ್ತು. ಅದಕ್ಕೆ ಎಚ್ಚರಿಕೆ ನೀಡಿ ಉಮೇಶ್ ಕೆ ಮುದ್ನಾಳ್ ಅವರಿಗೆ ಜಯಿಸಿದ್ದೆ. ಕ್ಲೀನಿಂಗ್ ಸ್ವಚ್ಛತೆ ಮಾಡಿದ್ದೆ. ಇಲ್ಲಿ ಯಾರು ಕಸ ಕಡ್ಡಿ ಹಾಕೋದ್ರಿಂದ ದಂಡ ವಿಧಿಸಲಾಗಿದೆ. ಜೈಲು ಶಿಕ್ಷೆ ಆಗಿರ್ತಾರೆ. ಯಾರು ಕಸ ಕಡ್ಡಿ ಈ ರೀತಿ ರಸ್ತೆ ಮೇಲೆ ಹಾಕಬಾರದೆಂದು ವಿನಂತಿಸಿ. ಸೇತುವೆ ಹೆದ್ದಾರಿ ಪಕ್ಕದಲ್ಲಿ ಕೋಳಿ ಮಾಂಸದ ತ್ಯಾಜ್ಯ ಮತ್ತು ಕೊಳೆತ ಹಣ್ಣು ತರಕಾರಿಗಳನ್ನು ಇಲ್ಲಿ ಎಸೆದ್ರಿಂದ ಸಾರ್ವಜನಿಕರಿಗೆ ದುರ್ವಾಸನೆಯಿಂದ ರೋಗ ರುಜಿನ ಬರ್ತದಂತಕ್ಕಂಥದ್ದು ಒತ್ತಾಯಿಸಿದ ಹಿನ್ನೆಲೆಯಲ್ಲಿ ನಗರಸಭೆ ಎಚ್ಚೆತ್ತುಕೊಂಡು ಇವತ್ತೇನೋ ಸ್ವಚ್ಛತೆ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು. ಇದು ನಮ್ಮ ಹೋರಾಟದ ಎಚ್ಚರಿಕೆಗೆ ಎಚ್ಚೆತ್ತುಕೊಂಡಿರ್ತಕ್ಕಂಥ ನಗರಸಭೆಗೆ ಇವತ್ತು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಆದರೆ ಸಾರ್ವಜನಿಕರು ಇರ್ತಕ್ಕಂಥ ಈ ನಗರದಲ್ಲಿರ್ತಕ್ಕಂಥ ಸಾರ್ವಜನಿಕರು ಕೋಳಿ ತ್ಯಾಜ್ಯ ಆಗಿರ್ಬೋದು, ಮಾಂಸ ಆಗಿರ್ಬೋದು, ತರಕಾರಿ, ಕೊಳೆತ ತರಕಾರಿ, ಹಣ್ಣು ಹಂಪಲುಗಳು ಮತ್ತು ಜ್ಯೂಸ್ ಅಂಗಡಿಯವರು ದಯವಿಟ್ಟು ಕೈ ಜೋಡಿಸಿ ಹೇಳ್ತೀವಿ, ಮುಂದಿನ ದಿವಸದಲ್ಲಿ ಇವು ಎರಡೋ ಕಡೆ ಬದಿಯಲ್ಲಿ ಹಾಕಿದರೆ ನಿಮ್ಮ ಮ್ಯಾಗ ಪೊಲೀಸ್ ಕೇಸ್ ಹಾಕಬೇಕಾಗ್ತದೆ ಅಂತಕ್ಕಂಥದ್ದು ಎಚ್ಚರಿಕೆ ನೀಡ್ತಿದ್ದೀವಿ. ಯಾರೂ ಹಾಕಬಾರ್ದು. ಯಾಕಂದ್ರೆ ಇದರಲ್ಲಿಂದ ತಿರುಗಾಡ್ತಕ್ಕಂಥ ಜನರಿಗೆ ನಾವು ಯಾರಿಗೇನು ಅಪಘಾತ ಅದು ಆಗದಂಗೆ ನೋಡ್ತಕ್ಕಂಥ ಕೆಲಸ ನಮ್ಮ ಕರ್ತವ್ಯ. ಆದರೆ ನಾವೇನೋ ಹಾಕೋದ್ರಿಂದ ಇಲ್ಲಿ ಹಂದಿ, ನಾಯಿ, ಕಾಗಿಗಳು ಕಚ್ಚಾಡಿ ಗಾಡಿಗಳ ಚಕ್ರಗಳ ಸಿಲುಕಿ ಅಪಘಾತ ಆಗೋ ಸಂಭವ ಅದ. ಇದೇ ಕೊನೆ, ಇದೇ ಲಾಸ್ಟು. ಮುಂದೆ ಯಾರಾದರೂ ಹಾಕಿದ್ರೆ ಕಂಡು ಬಂದರೆ ಅವ್ರ ಮ್ಯಾಗ ಪೊಲೀಸ್ ಕೇಸ್ ಆಗ್ತದಂತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತೀವಿ. ನಿಜಾಮುದ್ದೀನ್, ಯಾದಗಿರಿ, ಏಷ್ಯಾ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.